ಹಲೋ ಫ್ರೆಂಡ್ಸ್, ವೀಣಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಈಸಿಯಾಗಿ ಗೋಧಿ ಹಿಟ್ಟಿನಿಂದ ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಯಲ್ಲಿ ತಂದೂರಿ ರೋಟಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡ್ಕೊಂಬರೋಣ. ರೊಟ್ಟಿ ಮಾಡಲಿಕ್ಕೆ ಒಂದು ಬಾಂಡಿ ತೊಗೊಂಡಿದ್ದೀನಿ. ಇದಕ್ಕೆ 3 ಲೋಟ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನ್ ಅಡುಗೆ ಸೋಡಾ, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಬೇಕಿಂಗ್ ಪೌಡರ್, 2 ಸ್ಪೂನ್ ಪುಡಿ ಉಪ್ಪು, ಒಂದು ಅರ್ಧ ಲೋಟ ಮೊಸರು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಲೋಟ ದಪ್ಪ ಮೊಸರು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಿದು. ಒಂದೆರಡು ಸ್ಪೂನ್ ಎಣ್ಣೆ, ಈ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. 1 ಗಂಟೆ ರೆಸ್ಟ್ ಮಾಡಕ್ಕೆ ಬಿಡೋಣ ಇದನ್ನ. ಮೇಲೆ ಈ 5 ಗಂಟೆ ಸಾಲಿಂದ ಹಿಟ್ಟನ್ನು ಕ್ಲೀನಾಗಿ ಹಿಟ್ಟನ್ನು ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಮೇಲ್ಗಡೆ ಎಲ್ಲ ಹಚ್ಚಿ ಇದನ್ನು 1 ಗಂಟೆ ರೆಸ್ಟ್ ಮಾಡಕ್ಕೆ ಬಿಡೋಣ. ಒಂದು ಗಂಟೆ ರೆಸ್ಟ್ ಮಾಡೋಣ. ಹಿಟ್ಟು 1 ಗಂಟೆ ನೆಂದಿದೆ, ಚೆನ್ನಾಗಾಗಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಒಂದೊಂದು ಉಂಡೆ ತೊಗೊಂಡು ಲಟ್ಟಿಸ್ಕೊಂಡು ಬರೋಣ. ಲಟ್ಸೋಣ ಇದನ್ನು. ರೊಟ್ಟಿನ ಇಷ್ಟು ದಪ್ಪ ಲಟ್ಟಿಸ್ಕೋಬೇಕು, ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಇದು ಮೇಲ್ಗಡೆಯಿಂದ ಜಾಸ್ತಿ ನೀರು ಹಚ್ಕೋಬೇಕು. ಈಗ ನೀರು ತೊಗೊಂಡು ಚೆನ್ನಾಗಿ ಹಚ್ಕೋಬೇಕು, ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನನ್ನು ಈ ರೊಟ್ಟಿ ಮೆಲ್ಲ ತೊಗೊಂಡು ನೀರು ಹಾಕಿದ ಜಾಗದಲ್ಲಿ ನೀರು ಹಾಕಿದ ಕಡೆನ ಕೆಳಗಡೆ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಮೆಲ್ಲ ಈ ಥರ ಗ್ಯಾಸ್ ಇಟ್ಕೊಂಡು ಸುಟ್ಕೋಬೇಕಿದು. ರೊಟ್ಟಿ ರೆಡಿಯಾಗಿದೆ. ಬೆಣ್ಣೆನ ಈ ರೊಟ್ಟಿಗೆ ಹಚ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋಣ. ಈಗ ರುಚಿ ರುಚಿಯಾದ ಗೋಧಿ ಹಿಟ್ಟಿನ ತಂದೂರಿ ರೋಟಿ ರೆಡಿಯಾಗಿದೆ. ಇದನ್ನು ನಾನು ಪನ್ನೀರ್ ಬಟರ್ ಮಸಾಲ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ.